ಏನೈತಿ ಜೀವನದಾಗ ಹೋಗುವುದೈತಿ ಮಣ್ಣಾಗ, ಚಿಂತಿಲ್ದ ಕೂಡುದೈತಿ ಜಂತಿಲ್ದ ಮನಿಯಾಗ. ಆಶ್ಚರ್ಯ ಏನು ಅಂತಂದ್ರ ಮನುಷ್ಯ ಹುಟ್ಟಿದಾಗಿನಿಂದ ಅಂತಿಮ ಸಂಸ್ಕಾರ ತನಕ ಕೂಡ ನೀವು ಮಾತು ಬಂದಾಗ ಅಂತಿರ್ತೀರಿ, ಎಲ್ಲಿಗೆ ಹೋಗಿದ್ರಿ? ಅಂತಿಮ ಯಾತ್ರೆಗೆ ಹೋಗಿದ್ವಿ. ಏನು ಮಾಡಿ ಬಂದ್ರಿ? ಸಂಸ್ಕಾರ ಮಾಡಿ ಬಂದ್ವಿ. ಯಾವ ಸಂಸ್ಕಾರ? ಅಂತಿಮ ಸಂಸ್ಕಾರ. 16 ಸಂಸ್ಕಾರ, ಷೋಡಶ ಸಂಸ್ಕಾರ ಅಂತ ಏನು ಕರೀತಾರಲ್ಲ, ತಾಯಿಯ ಗರ್ಭದೊಳಗಿದ್ದಾಗನೇ ಕೊಡುವಂತ 1ನೇ ಸಂಸ್ಕಾರ. ನಂತರ ತಾಯಿ ಹೇಗೆ ಕೊಡ್ತಾಳೆ ಸಂಸ್ಕಾರ, ಹಂಗ ಮಕ್ಕಳು ಬೆಳಿತಿರ್ತಾವಲ್ಲ, ಇಲ್ಲಿ ನಾಗಮ್ಮ ತಾಯಿನೂ ಕೂಡ ಮಗನಿಗೆ ಉತ್ತಮ ಸಂಸ್ಕಾರವನ್ನು ಕೊಡ್ಲಿಕ್ಕತ್ತಾಳೆ. ಮಗನಾಗಿರ್ತಕ್ಕಂಥ ಚನ್ನಬಸವಣ್ಣನಿಗೆ ಬೆಳಗ್ಗೆ ಎದ್ದಾಕ್ಷಣ ಸ್ನಾನ ಪೂಜೆನ ಮುಗಿಸಿ, ಮಗನಿಗೆ ಸ್ನಾನವನ್ನು ಮಾಡಿಸಿ, ಎದೆ ಹಾಲನ್ನು ಮುಣಿಸಿ, ನಿತ್ಯ ಮಗನಿಗೆ ಒಳ್ಳೆಯ ಸಂಸ್ಕಾರವನ್ನು ಕೊಡ್ತಾ ಕೊಡ್ತಾ ಬರ್ತಿರ್ಬೇಕಾದ್ರ ಮಗ ಚನ್ನಬಸವಣ್ಣ ತಾಯಿಯ ರೀತಿನೇ ಬೆಳಿತಾ ಇದ್ದ. ಬೆಳಿತಾ 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 ವರ್ಷ, 2 ವರ್ಷ, 4 ವರ್ಷಕ್ಕೆ ಬರೋದ್ರೊಳಗಾಗಿ ತಾಯಿ ಕನಸು ಕಾಣ್ಲಿಕ್ಕತ್ತಾಳಂತೆ. ಏನು ಅಂತಂದ್ರ, ಈ ನನ್ನ ಸಣ್ಣ ಮಗ ತನ್ನ ತೊದಲ ನುಡಿಯಿಂದ ಅಮ್ಮ ಅಂತ ಯಾವಾಗ ಕರೀತಾನೋ, ಮೊದಲ ನೆಡೆಯಿಂದ ಯಾವಾಗ ಬರ್ತಾನೋ ಅಂತ ತಿಳ್ಕೊಂಡು ತಾಯಿ ಕಾಯ್ತಾ ಇರಬೇಕಾದ್ರ ಒಂದು ದಿವಸ ಏನಾಯ್ತು ಅಂತಂದ್ರ, ಒಂದು ಘಟನೆ ನಡೀತು ಚನ್ನಬಸವಣ್ಣ ಜೀವನದೊಳಗೆ. ಪ್ರಸಾದದ ಮಹತ್ವವನ್ನ ಬಹಳ ಅದ್ಭುತವಾಗಿ ಹೇಳ್ತಾರೆ ಚನ್ನಬಸವಣ್ಣನವರು. ಕಾರಣಕ್ಕೆ ತಾಯಿಯ ಸಂಸ್ಕಾರ ಹೇಗಿತ್ತು ಅಂತಂದ್ರ, ಒಂದ್ ದಿವಸ ತಾಯಿ ಅಡಿಗೆ ಮಾಡ್ಬೇಕಾದ್ರ ಮಗನನ್ನ ಕೆಳ ಮಲಗಿಸ ಚನ್ನಬಸವಣ್ಣನ. ಮಗ ಯಾವಾಗ ನಿದ್ದೆ ಮಾಡಿ ಎದ್ದ ತಕ್ಷಣ ತಾಯಿ ಅನ್ಕೊಂಡ್ಲು. ಸಹಜ ನೋಡ್ರಿ ತಾಯಿ ಭಾವನೆ. ಮಗು ಅಳಕತೈತೆ ಅನ್ಕೊಳ್ಳಿ, ಏನ್ ಅನ್ಕೊಂತೀರೋ ನೀವು? ಹೊಟ್ಟೆ ಹಸೈತೆ ಅಂತ ಅನ್ಕೊಳ್ತೀರಿ. ತಾಯಿ ಅನ್ಕೊಂಡು, ನಾಗಮ್ಮ ಮಗ ಎದ್ದಾನೆ, ಮಗನಿಗೆ ಎದೆ ಹಾಲು ಉಣಿಸ್ಬೇಕು. ಮಗ ಎದ್ದಾನೆ, ಮಗ ಯಾವಾಗ ನಡ್ಕೊಂತ ಬರ್ತಾನೋ, ಯಾವಾಗ ತೊದಲಿನಿಂದ ಅಮ್ಮ ಅಂತ ಕರಿತಂತ ತಿಳ್ಕೊಂಡು ಆಶೆ ಇಟ್ಟ ಕಾಣಾಕ ಅದೇ ತಾನೇ ಎದ್ದು ಕೂತಿರ್ತಕ್ಕಂಥ ಚನ್ನಬಸವಣ್ಣ ಎದ್ದು ತಾಯಿಯ ಮುಖವನ್ನು ನೋಡಿ ನಗಾಕತ್ನಂತೆ. ನಗುವಂತ ಸಮಯದೊಳಗ ತಾಯಿ ಅಂತಲಂತೆ, ಯವ್ವ ನನ್ನ ಮಗ ಎದ್ದದ, ನಡ್ಕೊಂತ ಬರ್ಬೋದಂತೇಳಿ ಖುಷಿಯಿಂದ ಹೀಗೆ ಕೈ ಮಾಡ್ತಾಳ ತಾಯಿ. ಕೈ ಮಾಡ್ತಾಳ. ಯಾವಾಗ ತಾಯಿ ಕೈ ಮಾಡ್ತಾಳ, ಚನ್ನಬಸವಣ್ಣ ಹಿಂಗ ಗೋಡೆ ಹಿಡ್ಕೊಂಡು ಬರ್ಬೇಕಾದ್ರೆ ತಾಯಿಯನ್ನ ಕರ್ತಂತ ಎಷ್ಟು ಖುಷಿ ಅಂತಂದ್ರ, ನನ್ನ ಮಗ ಮೊಟ್ಟ ಮೊದಲಿಗೆ ಅಂಬೆಗಾಲಿಟ್ಟು ನನ್ನ ಹತ್ರ ಬರಾಕತ್ತಾನಂದ್ರ ಸಹಜಿಕವಾಗಿ ಹಳ್ಳಿ ಒಳಗ ಆಡ ಭಾಷೆ ಎಷ್ಟು ಚಂದ ಅಂತೀರಿ ನೀವು. ಏನಂತಂದ್ರ, ಅಕಸ್ಮಾತ್ ಮನ್ಯಾಗ ಹೆಣ್ಣೇನಾರು ಹುಟ್ಟಿತ್ತು ಅಂತಂದ್ರ, ಯವ್ವ ಬಂತಲೆ ನಮ್ಮಪ್ಪನ ಹೆಂಡತಿ ಅಂತೀರಿ ಅಲ್ಲ. ಅಕಸ್ಮಾತ್ ಗಂಡ ಮಗು ಏನಾರು ಹುಟ್ಟಿತ್ತು ಅಂತಂದ್ರ ಬಂತಲೆ ನಮ್ಮವನ ಗಂಡ ಅಂತೀರಿ ಅನ್ನಂಗಿಲ್ಲ. ಎಷ್ಟು ಖುಷಿ ಅದ ಅಂತ ಅಲ್ಲ, ಎಷ್ಟು ಆನಂದ. ಇಟ್ಟು ನಾಲ್ಕತ್ರಿ ನೀವು ಅಂದಿರಿ ಅಂತ ಅಲ್ಲ. ನಾವು ಬಂದವರ ಸಣ್ಣವರಿದ್ದ ಸಹಜ ಅದ. ಕಾರಣ ಏನು ಅಂತಂದ್ರ, ತಾಯಿ ನಾಗಮ್ಮ ಮಗನನ್ನ ಕಂಡು ಹಿಂಗ ಬಂತಲೆ ಅಂತ ತಿಳ್ಕೊಂಡು ಮಗನನ್ನ ಕರೆಯುವಂತ ಸಮಯದೊಳಗ ಚನ್ನಬಸವಣ್ಣ ಹೋಗಿ ತಾಯಿಯ ತೊಡೆ ಮೇಲೆ ಕೊಡ್ತಾನಂತೆ. ತಾಯಿ ಅಂತಾಳೆ ಮಗನಿಗೆ ಹೊತ್ತಸ್ತದೆ. ಬಿಸಿ ರೊಟ್ಟಿ ಹಂಸ ಮ್ಯಾಗಿಂದ ಕೆಳಗಿಡ್ಬೇಕಾದ್ರೆ ತೆಳ್ಳನ ರೊಟ್ಟಿ ಮಾಡ್ಯಾಳ ತಾಯಿ. ಹೊಟ್ಟೆನೋ ಬಿಸಿಯಾಳ. ಒಂದಿಷ್ಟು ಎಣ್ಣೆ ಸವರಿ 2 ಉಪ್ಪಿನ ಹಳ್ಳನ್ನು ಹಾಕಿ ಸುಳಿ ಸುತ್ತಿ ಮಗನಾಗಿರ್ತಕ್ಕಂಥ ಚನ್ನಬಸವಣ್ಣ ರೊಟ್ಟಿ ತಿನ್ನೋದನ್ನ ಕಲೀಲಿ ಅಂತ ತಿಳ್ಕೊಂಡು ಯಾವಾಗ ಹಿಂಗ ರೊಟ್ಟಿ ಕೊಟ್ಟಾಳ. ಚನ್ನಬಸವಣ್ಣನ ತೊಡಿ ಮೇಲೆ ಕುಂದಿರಿಸ್ಕೊಂಡ ಮಗನ ಕೈ ರೊಟ್ಟಿ ಯಾವಾಗ ಕೊಟ್ಟಾಳ ವಿಚಾರ ಮಾಡಿರ್ತಾಯಿ. ಬಸವಣ್ಣ ಮುಂದೊಂದು ಸಮಯಕ್ಕೆ ಪ್ರಸಾದದ ಮಹತ್ವವನ್ನು ಎಷ್ಟು ಅದ್ಭುತವಾಗಿ ಹೇಳ್ತಾನಂತಂದ್ರ, ತಾಯಿ ಕೊಟ್ಟ ಸಂಸ್ಕಾರ ಇದೆ. ತಾಯಿ ತೊಡಿ ಮ್ಯಾಗ ಕುಂತ್ಕೊಂಡು ಯಾವಾಗ ಚನ್ನಬಸವಣ್ಣನ ಕೈಯೊಳಗ ತಾಯಿ ರೊಟ್ಟಿ ಕೊಟ್ಟಾಳ, ಚನ್ನಬಸವಣ್ಣ ರೊಟ್ಟಿ ತಗೊಂಡು ತಿನ್ನಬೇಕಿಲ್ಲ, ತಿನ್ನಿಲ್ಲ. ತಾಯಿ ತೊಡಿ ಮ್ಯಾಗ ಕುಂತ್ಕೊಂಡು ತಾಯಿ ಬಾಯಿಗಿಡಕ್ ಒಂದಂತ ಎಷ್ಟು ಖುಷಿಯಾಗಿರಕ್ಕಿಲ್ರಿ ಆ ತಾಯಿಗೆ, ನಾಗಮ್ಮ ತಾಯಿಗೆ. ತಾಯಿಯನ್ನ ಕತ್ತಂತ ಅವತ್ತೇ ಮಗನ ಹಣೆ ಬರಬರಿತಾಳ ತಾಯಿ. ಏನಂತ, ಮುಂದೊಂದು ದಿವಸ ಅನ್ನದ ಮಹತ್ವವನ್ನ ನನ್ನ ಮಗ ಈ ಸಮಾಜಕ್ಕೆ ನೀಡೇ ತೀರ್ತಾನೆ ಅಂತ ತಿಳ್ಕೊಂಡು ಅವತ್ತೇ ಮಗನ ಹಣೆ ಬರಬರಿತಾಳೆ ತಾಯಿ. ಅವತ್ತ ಮಗನ ಹಣೆ ಬರಬರಿತಾಳೆ. ಅಮ್ಮ ಎಂಬ ಮಾತೆ ಮಂತ್ರ, ಅದುಬೆ ಪೂಜೆ ಪ್ರಾರ್ಥನಾ. ಅಮ್ಮ ಎಂಬ ಮಾತೆ ಮಂತ್ರ, ಅದುಬೆ ಪೂಜೆ ಪ್ರಾರ್ಥನಾ. ಲಾಲಿ ಮುತ್ತು ಕೈಯ ತುತ್ತು, ಲಾಲಿ ಮುತ್ತು ಕೈಯ ತುತ್ತು, ಕೋಟಿ ಸೂರ್ಯ ಚೇತನ, ಕೋಟಿ ಸೂರ್ಯ ಚೇತನ. ತೊಗಲ ನುಡಿಯ ಮೊಗನ ನಡೆಯ ತಿಥಿ ತೀಡಿ ಕಲಿಸಿದ. ತೊಗಲ ನುಡಿಯ ಮೊದಲು ನಡೆಯ, ತೊಗಲ ನುಡಿಯ ಮೊದಲು ನಡೆಯ
ಎನಿತು ಕಷ್ಟ ಸಹಿಸಿ ಮಗನ ಬಾಳದೀಪ ಬೆಳಗಿದ ಬಾಳದೀಪ ಬೆಳಗಿದ ಅಮ್ಮ ಎಂಬ ಮಾತೆ ಮಂತ್ರ ಅದುವೆ ಪೂಜೆ ಪ್ರಾರ್ಥನಾ ಹರಿದ ಸೀರೆ ಮುರುಕು ಮನೆಯು ಅಂಬಲಿಗು ಬಡತನ ಹರಿದ ಸೀರೆ ಮುರುಕು ಮನೆಯು ಅಂಬಲಿಗು ಬಡತನ ನೂರು ಮಕ್ಕಳ ಹಸಿವೆ ತಣಿಸುವ ನೂರು ಮಕ್ಕಳ ಹಸಿವೆ ತಣಿಸುವ ಹೃದಯಂತ ಸಿರಿತನ ಹೃದಯಂತ ಸಿರಿತನ ಹೃದಯಂತ ಸಿರಿತನ ಅಮ್ಮ ಎಂಬ ಮಾತೆ ಮಂತ್ರ ಅದುವೆ ಪೂಜೆ ಪ್ರಾರ್ಥನಾ ನೂರು ದೇವರೇಕೆ ಬೇಕು ಕಷ್ಟ ಸುಖವ ಕೇಳಲು ನೋವನುಂಡು ನಗುವ ಕೊಡುವ ಆ ಆ ನೋವನುಂಡು ನಗುವ ಕೊಡುವ ತಾಯಿ ನಿತ್ಯ ದೇವರು ಅಮ್ಮ ನಿತ್ಯ ದೇವರು ಅಮ್ಮ ಎಂಬ ಮಾತೆ ಮಂತ್ರ ಅದುವೆ ಪೂಜೆ ಪ್ರಾರ್ಥನಾ ಲಾಲಿ ಮುತ್ತು ಕೈಯ ತುತ್ತು ಲಾಲಿ ಮುತ್ತು ಕೈಯ ತುತ್ತು ಕೋಟಿ ಸೂರ್ಯ ಚೇತನ ಕೋಟಿ ಸೂರ್ಯ ಚೇತನ ಅಮ್ಮ ಎಂಬ ಮಾತೆ ಮಂತ್ರ ಅದುವೆ ಪೂಜೆ ಪ್ರಾರ್ಥನಾ